ಸಂಪೂರ್ಣ ಭರ್ತಿಯಾಗಿದೆ ಕೆಆರ್ಎಸ್ ಡ್ಯಾಮ್ 124 ಅಡಿ ಏನು ಸಾಮರ್ಥ್ಯ ಇರುವಂತಹ ಡ್ಯಾಮ್ ಇದೆಯಲ್ವಾ, ಭರ್ತಿಯಾಗಿಬಿಟ್ಟಿದೆ. 124 ಅಡಿ ಏರಿಕೆಯಾಗಿದೆ ಕೆಆರ್ಎಸ್ ನೀರಿನ ಮಟ್ಟ. ನೋಡಿ, ಒಳಹರಿವಿನ ಪ್ರಮಾಣ ಮತ್ತು ಒಳಹರಿವಿನ ಪ್ರಮಾಣ ಈಗ ಕ್ಷೀಣಿಸಿದೆ ಅಂತ ಹೇಳ್ಬೋದು. ನಿನ್ನೆ 40,000 ಕ್ಯೂಸೆಕ್ಸ್ ಇತ್ತು ಒಳಹರಿವಿನ ಪ್ರಮಾಣ, ಇದೀಗ 31,000 ಕ್ಯೂಸೆಕ್ಗೆ ತಗ್ಗಿದೆ ಒಳಹರಿವು. ಕೆಆರ್ಎಸ್ ಡ್ಯಾಮ್ ಇಂದಿನ ನೀರಿನ ಮಟ್ಟ 124.80 ಅಡಿ, ಅಂದರೆ ಅದರ ಒಂದು ಗರಿಷ್ಠ ಮಟ್ಟ ಅದು 124 ಅಡಿ ಇದೆ ಕೆಆರ್ಎಸ್ ಡ್ಯಾಮ್. ಅದು ಈಗ ಭರ್ತಿಯಾಗಿಬಿಟ್ಟಿದೆ, 124.10 ಅಡಿಗೆ ಬಂದಿದೆ. ಈಗ ಒಳಹರಿವಿನ ಪ್ರಮಾಣ 31,852 ಕ್ಯೂಸೆಕ್ಸ್ ಇದೆ. ಹೊರಹರಿವಿನ ಪ್ರಮಾಣ 11,911 ಕ್ಯೂಸೆಕ್ಸ್ ಇದೆ. ಅಂದರೆ ಒಳಹರಿವಿನ ಪ್ರಮಾಣ ಜಾಸ್ತಿ ಇದೆ, ಹೊರಹರಿವಿನ ಪ್ರಮಾಣ ಕಡಿಮೆ ಇದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಬರುವಂತಹ ಕೆಆರ್ಎಸ್ ಜಲಾಶಯ ಅಂದರೆ ಕನ್ನಂಬಾಡಿ ಅಣೆಕಟ್ಟಿದೆಯಲ್ಲವ, ಈಗ ಸಂಪೂರ್ಣವಾಗಿ ತುಂಬಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ನೋಡಿ, ಈ ರೀತಿಯಾದಂಥ ಚಿತ್ರಣ ನಾವು ಅಷ್ಟೇ 2 ವರ್ಷ ಆಯಿತು ನೋಡಿರಲಿಲ್ಲ ನಾವು. ಬಳಲಿ ಎಲ್ಲವೂ ಕೂಡ ಅಂದರೆ ಕಾವೇರಿ ಒಡಲು ಬತ್ತಿತ್ತು, ಅದರಲ್ಲೂ ಕೆಆರ್ಎಸ್ ಜಲಾಶಯ ನೋಡೋಕ್ಕಾಗ್ತಾ ಇರಲಿಲ್ಲ ನಮಗೆ, ಮರುಭೂಮಿ ಥರ ಕಾಣಿಸ್ತಾ ಇತ್ತು. ಬಟ್ ಈಗ ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದಾಗಿ, ಜೊತೆಗೆ ಭಾರೀ ಪ್ರಮಾಣದ ನೀರನ್ನು ಕೂಡ ಹರಿಬಿಡ್ತಾ ಇದ್ದಾರೆ. ಈಗ ಕಬಿನಿ ಮತ್ತು ಹೇಮಾವತಿ ಜಲಾಶಯದಿಂದ ನೀರು ಯಥೇಚ್ಛವಾಗಿ ಬಿಡ್ತಾ ಇದ್ದಾರೆ. ಕೆಆರ್ಎಸ್ನಿಂದ ಡ್ಯಾಮ್ನಿಂದಲೂ ಕೂಡ ಕಾವೇರಿ ನೀರು ಬಿಡ್ತಾ ಇದ್ದಾರೆ. ಹಾಗಾಗಿಯೇ ಇಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗಿದೆ. ಮತ್ತು ಆ ಜಲಾನಯನ ಪ್ರದೇಶ ಇದೆ ಅಲ್ವಾ, ಕಾವೇರಿ ಜಲಾನಯನ ಪ್ರದೇಶ ಸುಮಾರು 90-95 ಹಳ್ಳಿ ಇದಾವಲ್ಲ, ಅಲ್ಲೂ ಕೂಡ ಒಂದು ರೀತಿ ಆತಂಕ ಇದೆ. ಒಂದು ಕಡೆ ರೈತರ ಖುಷಿ ಇದೆ, ಇಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗಿದ್ದು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಕುಡಿಯೋಕ್ಕೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಆದರೆ ಅಷ್ಟೇ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಸಾಕಷ್ಟು ಗ್ರಾಮಗಳು ಮುಳುಗಡೆಯ ಭೀತಿಯಲ್ಲಿದ್ದಾವೆ. ಜಿಲ್ಲಾಡಳಿತ ಕೂಡ ಈಗ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ, ಎಚ್ಚರಿಕೆಗಳನ್ನು ಕೊಡ್ತಾ ಇದೆ. ಬಟ್ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ಈಗ 2 ವರ್ಷಗಳ ಕಾಲ ಬರಿದಾಗಿದ್ದ ಕೆಆರ್ಎಸ್ ಡ್ಯಾಮ್ ಈಗ ಭರ್ತಿ ಆಗಿದೆ.